ಪೆನ್ ಡ್ರೈವ್ ಹರಿಬಿಟ್ಟಿರೋ ವಿಚಾರದಲ್ಲಿ ನೋಡೋದಾದರೆ JDS ನಾಯಕರಾದಂಥ ಏನು ಕುಮಾರಸ್ವಾಮಿ ಅವರು ಹಾಗೆ ತಾವು ಎಲ್ಲರೂ ಕೂಡ ಹೇಳ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಒಂದು ಹಸ್ತಕ್ಷೇಪ ಇದೆ ಅಂತಕ್ಕಂಥದ್ದು. ಈ ಎಲ್ಲೋ ಈ ಕಾನೂನು ದೃಷ್ಟಿಯಲ್ಲಿ ಮತ್ತು ಏನು ಒಂದು ಈ ಕೇಸ್ ಇತ್ಯರ್ಥ ಆಗಬೇಕು ಅನ್ನೋದಕ್ಕೆ ಎಲ್ಲೊಂದು ಕಡೆ DK ಶಿವಕುಮಾರ್ ಅವ್ರನ್ನು ಕೂಡ ಕೇಸ್ನಲ್ಲಿ ಅಂದರೆ ಅವ್ರನ್ನು ಕೂಡ ಏನೋ ಒಂದು ಕೇಸ್ ಮಾಡೋಂಥ ಸಾಧ್ಯತೆಗಳು ಇದೆಯಾ, ಇರೋದು ಮಾಡೋದು ಸೂಕ್ತನಾ ಅಂತ? ಅಲ್ಲ, ಡೆಫಿನೆಟ್ಲಿ ನೋಡಿರಿ, ಅವ್ರ ಹೆಸರು ಬಂದ ಮೇಲೆ ಅವ್ರ ಪಾತ್ರ ನಮ್ದೇನು ಇಲ್ಲ ಅಂತ ಅವ್ರು ಹೇಳಿದ ಕರೆ. ಈ ನಾಳೆ ಪ್ರಜ್ವಲ್ ರೇವಣ್ಣ ಬಂದು ಅವನು ಹೇಳ್ಬೋದು ನನ್ನ ಪಾತ್ರ ಏನೂ ಇಲ್ಲ ಅಂಥೇಳಿ. ಅದು ಒಂದು ಎನ್ಕ್ವೈರಿ ಅಂದ್ರೆ ಬಂದು ಎನ್ಕ್ವೈರಿ. ಈಗ DCM ಹೆಸರು ಬಂದಮೇಲೆ ಸ್ಟೇಟು SITಯಿಂದ ಇದು ನ್ಯಾಯ ಸಿಗ್ತದೆ ಅಂತ ಹೇಳಿಕ್ಕೆ ಬರೋಲ್ಲ ಎನ್ಕ್ವೈರಿ. ಹೀಗಾಗಿ ಇಂಪಾರ್ಷಿಯಲ್ ಪ್ರೋಬ್ ಆಗ್ತದೆ ನನಗೆ ಡೌಟು. ಆ ಹಿನ್ನೆಲೆಯಲ್ಲಿ ಇದನ್ನು CBI ತನಿಖೆ ಕೊಡಬೇಕಂತೇಳಿ ನಮ್ಮ ಪಾರ್ಟಿಯು ಒತ್ತಾಯ ಮಾಡ್ತದೆ, ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ. ಆವಾಗ ಇಂಪಾರ್ಷಿಯಲ್ ಇದ್ದಂಥದ್ದು ಏನು ತನಿಖೆ ನ್ಯಾಯ ಏನಿದೆ ಅದು ಹೊರಗೆ ಬರ್ತದೆ ಸರ್. DK ಶಿವಕುಮಾರ್ ಮೇಲೆ ಕೂಡ ತನಿಖೆ ಆಗೋದು ಸೂಕ್ತ ಅಂತೀರಿ? ಆಗಿದೆ ಡೆಫಿನೆಟ್ಲಿ ಯಾರ್ಯಾರ ಹೆಸರು ಇನ್ವಾಲ್ವ್ ಆಗ್ತದೆ, ಇನ್ಸ್ಟಿಗೇಟರ್ ಇರ್ತಾರಲ್ಲ ಅಂಥವರು ಸದ್ಯಕ್ಕೆ ಎನ್ಕ್ವೈರಿ ಆಗಬೇಕಾಗ್ತದೆ ಸರ್. ಈವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಕ್ಕಾಗ್ತಾ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಯಿತು, ಏನು ಲುಕೌಟ್ ನೋಟಿಸ್ ಜಾರಿ ಆಯಿತು, ಎಲ್ಲವೂ ಆಯಿತು. ಆದರೆ ಎಲ್ಲರಿಗೂ ಕೂಡ ಎಲ್ಲಿದ್ದಾರೆ ಅಂತಕ್ಕಂಥ ಸುಳ್ಳು ಸಿಗ್ತಿಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದವರು ಈ ವಿಚಾರವಾಗಿ ತುಟಿ ಬಿಚ್ತಾ ಇಲ್ಲ. ತಮ್ಗೆ ಏನು ಅನಿಸುತ್ತೆ ಸರ್? ಇದೆಲ್ಲೋ ಒಂದು ಕಡೆ ಸರ್ಕಾರ ಎಲ್ಲೋ ವ್ಯವಸ್ಥಿತವಾಗಿ ಏನಾದರೂ ಪ್ರಜ್ವಲ್ ರಕ್ಷಣೆಗೆ ಮುಂದಾಗಿದೆಯಾ ಅಥವಾ ಏನಾಗ್ತಾ ಇದೆ ಅಂತ ಸರ್ ಇಲ್ಲಿ? ನೋಡಿರಿ, ಒಂದು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ರಾಜ್ಯದಲ್ಲಿ. ಇವತ್ತು ಆಡಳಿತದಲ್ಲಿ ಬಿಗಿಯಿಲ್ಲ ಸಿದ್ದರಾಮಯ್ಯನವ್ರಿಗೆ, ಆಡಳಿತ ವ್ಯವಸ್ಥೆ ಕುಸಿದೋಗಿದೆ. ಆ ಹಿನ್ನೆಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾಯಿದ್ದಾವೆ. ನೇಹಾ ಹಿರೇಮಠ ಅವ್ರ ಮರ್ಡರ್ ಆಯಿತು. ಈ ಹಿನ್ನೆಲೆ ನೋಡಿಕೊಂಡಾಗ ಅಲ್ಲೆಲ್ಲಿ ಮರ್ಡರ್ಸು ಎಲ್ಲ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಭಾಳ ಕೊಲ್ಯಾಪ್ಸ್ ಆಗ್ತಾಯಿದೆ. ಮತ್ತು ಅದರ ಹಿನ್ನೆಲೆ ಇವತ್ತು ಪ್ರಜ್ವಲ್ ರೇವಣ್ಣಂದು ಆತ ಹಾಸನದಲ್ಲಿದ್ದಾಗ ಇದು ಎಕ್ಸ್ಪೋಸ್ ಆಯಿತು. ಅದೇ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ರಾಜ್ಯ ಸರ್ಕಾರ ಇನಿಷಿಯೇಷನ್ ತೊಗೋಬೋದಾಗಿತ್ತು. ಅವನು ಎಲ್ಲಿ ಪ್ರವಾಸ ಹೋಗುವಂತ ತಡೆ ಹಿಡಿಬೋದಾಗಿತ್ತು. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಿಡಿದಿಲ್ಲ ಅಂತಂದರೆ ಕೈ ಕಟ್ಟಿ ಕುಂತಿದೆ ಅಂತ ನಂಗೆ ಅನಿಸ್ತದೆ. ಮತ್ತು ಅವ್ರು ಏನು ಎಕ್ಸ್ಪೋಸ್ ಆಗ್ತಾರೆ ಆಗಲಿ, ಅದರ ಲಾಭ, ರಾಜಕೀಯ ಲಾಭ ತಗೊಳ್ಳೋ ಅನ್ನುವಂತಹ ಹವಣಿಕೆಯಲ್ಲಿ ಇದ್ದಿರ್ಬೋದು ಅಂತ ನಂಗೆ ಅನಿಸ್ತದೆ. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಂಥ ಜಗದೀಶ್ ಶೆಟ್ಟರ್ ಅವರ ಮಾತು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ DK ಶಿವಕುಮಾರ್ ಸೇರಿದಂತೆ ಯಾರೆಲ್ಲ ಹೆಸರುಗಳು ತಳುಕು ಹಾಕೊಂಡಿದೆ ಈ ಕೇಸ್ನಲ್ಲಿ ಅವರೆಲ್ಲರನ್ನೂ ಕೂಡ ತನಿಖೆಗೊಳಿಸ್ಪಡಿಸಬೇಕು. ಜೊತೆಗೆ ಈ ವಿಚಾರ, ಈ ಕೇಸನ್ನು ಏನಿದೆ, ಈ ಕೇಸನ್ನು CBI ತನಿಖೆಗೆ ವಹಿಸುವುದು ಸೂಕ್ತ ಅಂತಕ್ಕಂತಹ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.